ಕರೆಯ ಮುಖಾಂತರ ನಿಮ್ಮನ್ನ ಸುಡ್ತೀವಿ, ಚಪ್ಪಲಿಯಲ್ಲಿ ಹೊಡಿಸ್ತೀವಿ, ಈ ರೀತಿಯಾಗಿ ಮಾತನಾಡಿರುವಂತದ್ದು ಅಮೃತಾ ಗೌಡ ಭಯಪಟ್ಟಿದ್ದಾರೆ. ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ಶಿಡ್ಲಘಟ್ಟ ಪೌರಾಯುಕ್ತೆ ಕೈ ಮುಖಂಡನಿಂದ ಇದೀಗ ಧಮ್ಕಿಯನ್ನ ಹಾಕಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕೈ ಮುಖಂಡ ರಾಜೀವ್ ಗೌಡ ವಿರುದ್ಧ ಅಮೃತಾ ಗೌಡ ದೂರನ್ನ ಕೊಟ್ಟಿದ್ದಾರೆ. ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಅಶ್ಲೀಲವಾಗಿ ಪದಬಳಕೆಯನ್ನ ಮಾಡಿದ್ದಾರೆ. ಶಬ್ದವನ್ನ ಉಪಯೋಗಿಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ಗೆ ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟಿದ್ದಾರೆ ಇದೀಗ ಅಮೃತಾ ಗೌಡ. ಬಳ್ಳಾರಿ ಗಲಾಟೆ ಬೆನ್ನಲ್ಲೇ ಇದೀಗ ಶಿಡ್ಲಘಟ್ಟದಲ್ಲಿ ಮತ್ತೊಂದು ಗಲಾಟೆ ಶುರುವಾಗಿದೆ. ಮೆರವಣಿಗೆ ಮೂಲಕ ಠಾಣೆಗೆ ಹೋಗಿದ್ದಂತಹ ಅಮೃತಾ ಗೌಡ ಇದೀಗ ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ನಗರಸಭೆ ಪೌರ ಕಾರ್ಮಿಕರೊಂದಿಗೆ ತೆರಳಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಮೆರವಣಿಗೆ ಮೂಲಕ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದೀಗ ದೂರನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೀತಿಯಾದಂತಹ ಘಟನೆಗಳು ಕೂಡ ಆಗಿದೆ. ಈ ಘಟನೆಗಳ ಮಧ್ಯೆ ಸಿನಿಮಾ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿದ್ದಕ್ಕೆ ಬೆಂಕಿಯ ಮಾತುಗಳನ್ನ ಆಡಿದ್ದಾರೆ ಕಾಂಗ್ರೆಸ್ ನಾಯಕ. ಇದೀಗ ಈ ರೀತಿಯಾಗಿ ಮಾತನಾಡಿರುವಂತದ್ದು ಎಲ್ಲೋ ಒಂದು ಕಡೆ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ. ಸಿನಿಮಾ ಫ್ಲೆಕ್ಸ್ ಅನ್ನ ಹಾಕಲಾಗಿತ್ತು. ಮೆರವಣಿಗೆ ಮಾಡುವ ಮುಖಾಂತರ ಇದೀಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಮೃತಾ ಗೌಡ ದೂರನ್ನ ಕೂಡ ಕೊಟ್ಟಿದ್ದಾರೆ. ಕೆಪಿಸಿಸಿ ರಾಜ್ಯ ಸಂಯೋಜಕ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಇವರು ಇದೀಗ ಸಚಿವ ಜಮೀರ್ ಅಹಮದ್ ಅವರ ಪುತ್ರ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾಗೆ ಸಂಬಂಧಿಸಿದಂತಹ ಒಂದು ಪೋಸ್ಟರ್ ಅನ್ನ ಹಾಕಿದ್ರು, ಬ್ಯಾನರ್ ಅನ್ನ ಹಾಕಿದ್ರು. ಅದು ಅನಧಿಕೃತವಾಗಿ ಹಾಕಲಾಗಿತ್ತು. ಹಾಗಾಗಿ ಆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ರು ಅಮೃತಾ ಗೌಡ. ಯಾವಾಗ ಬ್ಯಾನರ್ ಅನ್ನ ತೆರವುಗೊಳಿಸಿದ್ರು ಆಗ ಬೆಂಕಿಯ ಮಾತುಗಳನ್ನ ಆಡಿರುವಂತದ್ದು ರಾಜೀವ್. ಅಶ್ಲೀಲವಾಗಿ ಪದಬಳಕೆಯನ್ನ ಮಾಡಿದ್ದಾರೆ. ಹೇಗ್ ಬೇಕೋ ಹಾಗೆ ಬೈದಿದ್ದಾರೆ. ಪ್ರಾಣವನ್ನೇ ತೆಗಿತೀನಿ ಅನ್ನೋ ಮಟ್ಟಕ್ಕೆ ಫೋನ್ ನಲ್ಲಿ ಬೈದಿರುವಂತದ್ದು. ಚಪ್ಪಲಿಯಲ್ಲಿ ಹೊಡಿಸ್ತೀವಿ ನಿನ್ಗೆ. ಹಾಗಾಗಿ ಅಮೃತಾ ಗೌಡ ಕಣ್ಣೀರನ್ನ ಇಟ್ಟಿದ್ದಾರೆ, ಭಯಪಟ್ಟಿದ್ದಾರೆ, ಬೆದರಿಸಿದ್ದಾರೆ ಅವರು. ಆ ರೀತಿಯಾಗಿ ಮಾತನಾಡಿರುವಂತದ್ದು ಅವಶ್ಯಕತೆ ಇತ್ತ? ಅನಧಿಕೃತವಾಗಿ ಹಾಕಿದ್ದಂಥದ್ದು ಬ್ಯಾನರ್ ಅನ್ನ, ಹಾಗಾಗಿ ತಗ್ಸಿದ್ದಾರೆ. ಅವರ ಕಾರ್ಯವನ್ನ, ಅವರ ಕೆಲಸವನ್ನ ಅವ್ರಿಗೆ ಮಾಡೋದಕ್ಕೆ ಬಿಡಬೇಕು. ಅಧಿಕಾರ ಇದೆ ಅಂತ ಅವ್ರಿಗೆ ಬೈಯುವಂತ ಅವಶ್ಯಕತೆ ಏನೂ ಇರ್ಲಿಲ್ಲ ಅಲ್ವಾ? ಅವರು ಒಬ್ಬ ಸರ್ಕಾರಿ ಹುದ್ದೆನಲ್ಲಿರುವಂಥದ್ದು. ಅವ್ರಿಗೆ ನೀವು ಈ ರೀತಿಯಾಗಿ ಪದಬಳಕೆಯನ್ನ ಮಾಡ್ತೀರಾ ಅಂತ ಅಂದ್ರೆ ದೂರು ಕೊಟ್ಟಿರೋದು ಸರಿಯಾಗೇ ಇದೆ. ಅಲ್ಲಿಗೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಮೆರವಣಿಗೆ ಮೂಲಕ ಹೋಗಿ ಆದಷ್ಟು ಬೇಗ ಪೊಲೀಸರು ಕೂಡ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಅಮೃತಾ ಗೌಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಬಳ್ಳಾರಿಯಲ್ಲಿ ಆದಂತಹ ಗಲಾಟೆ ಇನ್ನೂ ಕೂಡ ಮಾಸಿಲ್ಲ. ಈ ಮಧ್ಯದಲ್ಲಿ ಇದೀಗ ಶಿಡ್ಲಘಟ್ಟದಲ್ಲಿ ಇದೇ ರೀತಿಯಾದಂತಹ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿರುವಂತದ್ದು. ಏನಾಯ್ತು? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಖಂಡಿತ ಸುಖನೆ ಏನೇನು ಒಂದು ಏನು ಪೌರಾಯುಕ್ತ ಅಮೃತನಿಗೆ ಒಂದು ಏನು ಬೆದರಿಕೆ ಹಾಕಿರುವಂತಹ ಒಂದು ಘಟನೆ ಸಹ ಒಂದು ಬೆಳಕಿಗೆ ಬಂದಿರುವಂತದ್ದು. ಏನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನು ಸ್ವತಃ ಕಮಿಷನರ್ಗೆ ಫೋನ್ ಮಾಡಿ ಒಂದ್ ಸ್ವಲ್ಪ ಅವ್ಯಕ್ತ ಶಬ್ದದಿಂದ ಬಳಕೆ ನಿಂದನೆ ಮಾಡಿ ಮತ್ತೆ ಒಂದು ಬೆದರಿಕೆ ಹಾಕುವ, ಪ್ರಾಣ ಬೆದರಿಕೆ ಹಾಕುವಂತಹ ಒಂದು ಸಹ ಒಂದು ಇಲ್ಲಿ ಕಾಣಬಹುದಾಗಿದೆ. ಏನು ಒಂದು ರಾಜೀವ್ ಗೌಡರು ಸಹ ಒಂದು ರಾಜೀವ್ ಗೌಡ ಒಂದು ನೇತೃತ್ವದಲ್ಲಿ ನಿನ್ನೆ ನಡೆದಂತ ಒಂದು ಕಲ್ಟ್ ಮೂವಿ ಫ್ರೀ ವೇಸ್ಗೆ ಒಂದು ರಸ್ತೆಗಳುದ್ದಕ್ಕೂ ಬ್ಯಾನರ್ಗಳು ಕಟ್ಟಿರ್ತಾರೆ. ಆ ಒಂದು ಬ್ಯಾನರ್ಗಳು ಕಟ್ಟಂತ ಸಂದರ್ಭದಲ್ಲಿ ಏನು ಒಂದು ಶಿಲ್ಘಾಟ್ ಸರ್ಕಲ್ ಬಳಿ ಒಂದು ಬ್ಯಾನರ್ ಏನು ಒಂದು ಬೈಕ್ ಸವಾರಿ ನಿಂತಿದ್ದಾಗ ಆ ಒಂದು ಮಾಹಿತಿ ಪೌರಾಯುಕ್ತರಿಗೆ ಹೋಗುತ್ತೆ. ಪೌರಾಯುಕ್ತರಿಗೆ ಹೋದ ಒಂದು ಸಂದರ್ಭದಲ್ಲಿ ಅಲ್ಲಿರುವಂತಹ ಪೌರ ಕಾರ್ಮಿಕರೊಬ್ಬರ ಕೈಯಲ್ಲಿ ಆ ಬ್ಯಾನರ್ ತೆಗೆಸ್ತಾರೆ. ಆ ಒಂದು ತೆಗೆದ ಒಂದು ಸಂದರ್ಭದಲ್ಲಿ ಸಹ ಒಂದು ರಾಜೀವ್ ಗೌಡರು ಫೋನ್ ಮಾಡಿ ಒಂದು ಪೌರಾಯುಕ್ತೆಗೆ ಅಮೃತಾ ಗೌಡರಿಗೆ ಮತ್ತು ಆ ಫೋನ್ ಮುಖಾಂತರ ಯಾಕೆ ನನ್ನ ಬ್ಯಾನರ್ ತೆಗೆಸಿದ್ರ, ಯಾಕೆ ನಾನು ಒಳ್ಳೆ ಮುಖ ನೋಡಿದ್ರೆ ಕೆಟ್ಟ ಮುಖ ನೋಡ್ಬೇಕಾಗುತ್ತೆ, ನಿಮ್ಗೆ ಯಾರು ನಮ್ಗೆ ಇದ್ ಮಾಡೋರು, ಮತ್ತೆ ನಿಮಗೆ ಏನು ನಿಮಗೆ ಬೇರೆ ಜನಗಳಲ್ಲಿ ನಿಮ್ಗೆ ಹೊಡೆಸ್ತೀನಿ, ಮತ್ತೆ ಬೇರೆ ಬೇರೆ ಒಂದು ಅವೈಜ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದಕ್ಕೆ ಬಹಳಷ್ಟು ಸ್ವಲ್ಪ ಇದಾಗಿತ್ತು. ಆದ್ರೆ ಪೌರಾಯುಕ್ತರು ಸಹ ಯಾರು ತೆಗೆದಿದ್ದಾರೆ ಆ ಒಂದು ತೆಗೆದಿರುವಂತಹ ಒಂದು ವ್ಯಕ್ತಿಯ ಮೇಲೆ ಸಹ ಅವೈಜ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಆ ಒಂದು ನಿಂದನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಸಹ ಇವತ್ತು ಏನು ಬೆಳಗ್ಗೆನೆ ಸಹ ಒಂದು ಪೌರ ಕಾರ್ಮಿಕರು ಸಹ ಎಲ್ಲ ಕೆಲಸಗಳನ್ನು ಬಿಟ್ಟು ಪೌರ ಕಾರ್ಮಿಕ ನಗರಸಭೆಯ ಮುಂದೆ ಒಂದು ಧರಣಿ ಕೂರುವಂತಹ ಒಂದು ಇದ್ ಮಾಡ್ತಾರೆ. ಆ ತದನಂತರ ಸಹ ಏನು ಒಂದು ಪೌರಾಯುಕ್ತ ಆಗಿರುವಂತಹ ಅಮೃತಾ ಗೌಡರಿಗೆ ಸಹ ಒಂದಷ್ಟು ಬಹಳಷ್ಟು ಮನಸ್ಸಿಗೆ ನೋವಾಗುವಂತ ಸಂದರ್ಭದಲ್ಲಿ ಸಹ ಅವರ ಹೆಂಬಂಗ್ಲಿಗೆ ನಿಂತ್ಕೊಂಡು ಸಹ ಇವರು ಪೌರ ಕಾರ್ಮಿಕರು ಸಹ ಅವರಿಗೆ ಒಂದು ಸಾಥ್ ಕೊಡುವ ಮುಖಾಂತರ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ರಾಜೀವ್ ಗೌಡ ಏನು ಆ ಫೋನ್ ಅಲ್ಲಿ ಅವೈಜ್ಯ ಶಬ್ದದಿಂದ ನಿಂದಿಸಿರುವುದಾಗಲು ಮತ್ತೆ ಬೆದರಿಕೆ ಆಗುವುದು ಮತ್ತೆ ಒಂದು ಯಾವುದೇ ಒಂದು ಹೆಣ್ಣು ಅಧಿಕಾರಿ ಅನ್ನೋದೇ ಹೆಣ್ಣು ಅಧಿಕಾರಿ ಅನ್ನೋದೇ ಸಹ ಅವ್ರನ್ನ
ಬೈದಿರುವಂತಹ ಒಂದು ಆಡಿಯೋ ಬಹಳಷ್ಟು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ಆ ಒಂದು ವಿಚಾರವಾಗಿ ಸಹ ಇವತ್ತು ಏನು ಒಂದು ಪ್ರತಿಭಟನೆ ಒಂದು ತಮಟೆ ಚಳುವಳಿ ಮೂಲಕ ಏನು ನಗರಸಭೆಯಿಂದ ಹಿಡಿದು ಪೊಲೀಸ್ ಸ್ಟೇಷನ್ ವರೆಗೂ ಸಹ ಒಂದು ಕಾಲ್ನಡಿಗೆ ಜಾತಿಯಲ್ಲಿ ತಮಟೆ ವಾದ್ಯಗಳು ಸಹ ಒಂದು ಅಲ್ಲಿ ಒಂದು ಸ್ವಲ್ಪ ಏನು ನಗರಸಭೆಗೂ ತಹಸೀಲ್ದಾರ್ ಕಚೇರಿಗೆ ಹೋಗಿ ಅವರನ್ನು ಭೇಟಿ ಮಾಡಿ ತದನಂತರ ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋಗಿ ಒಂದು ರಾಜೀವ್ ಗೌಡರ ವಿರುದ್ಧ ಒಂದು ಕೆಲವೊಂದು ದೂರುಗಳನ್ನು ಸಹ ದಾಖಲೆ ಆಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಏನು ಇವತ್ತು ಏನು ಒಂದು ಸ್ವಲ್ಪ ಒಂದು ಏನು ಕಾಂಗ್ರೆಸ್ ಸರ್ಕಾರ ಸಹ ಒಂದು ಈ ಒಂದು ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಯಾವೊಂದು ರೀತಿಯಲ್ಲಿ ರಕ್ಷಣೆ ಕೊಡುತ್ತಿದೆ ಎನ್ನುವುದು ಈ ಒಂದು ನಿದರ್ಶನ ಎಂಬುದಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರು ಮತ್ತೆ ಒಬ್ಬ ಅಭ್ಯರ್ಥಿ ಆಗಿರುವಂತಹ ರಾಜೀವ್ ಗೌಡ ಅವರ ಬಾಯಲ್ಲಿ ಈ ಮಾತುಗಳು ಬರುವುದು ಬಹಳಷ್ಟು ಒಂದು ಸ್ವಲ್ಪ ಎಲ್ಲೋ ಒಂದು ಬೇರೆಯವರಿಗೆ ಒಂದು ಸ್ವಲ್ಪ ಸಂತಸ ವ್ಯಕ್ತವಾಗಿರುವಂತದ್ದು. ಈಗೇನು ಪೌರಾಯುಕ್ತ ಅಮೃತ ಗೌಡರಿಗೆ ಬಹಳಷ್ಟು ಒಂದು ಶೀಲ್ಘಾಟದ ಎಲ್ಲ ಅಧಿಕಾರಿಗಳು ಸಹ ಅವರ ಬೆನ್ನಿಗೆ ನಿಂತಿರುವಂತದ್ದು. ಏನು ಒಟ್ಟಾರೆಯಾಗಿ ಸಹ ಈ ಒಂದು ಬ್ಯಾನರ್ ವಿಚಾರಕ್ಕೆ ಬಹಳಷ್ಟು ಇನ್ನಷ್ಟು ಗದ್ದಲಕ್ಕೆ ಉಂಟು ಆಗಿರಬಹುದು ಅಂತೇಳಿ ಹೇಳ್ತಿದೆ ಸುಕನ್ಯಾ. ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ.